ಹಾಯ್, ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಯಾವುದ್ರ ಮೇಲೆ ನೋಡ್ತಾ ಹೋಗ್ತೀವಿ ಅಂತಂದರೆ, ಹಿಂದೆ GPSTR ಪರೀಕ್ಷೆಯಲ್ಲಿ ಅಂದರೆ 6 to 8 ಟೀಚರ್ ಹುದ್ದೆಗೆ ನಡೆಸಿದಂಥ ಸೋಷಲ್ ಕ್ವಶನ್ಗಳು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹೌದಾ? ಹಾಗಾದರೆ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಕೊಟ್ಟಿರುವ ಅರಸರ ಸರಿಯಾದ ಕಾಲಾನುಕ್ರಮೆಯನ್ನು ಗುರುತಿಸಿ ಅಂತ ಇದೆ. ಹಾಗಾದ್ರೆ ಯಾರು ಕಾಲಾನುಕ್ರಮದಲ್ಲಿ ಕಂಡು ಬರ್ತಕ್ಕಂಥ ಅರಸರು ಯಾರು ಅದಾರ ಇಲ್ಲಿ ಅಂತ ಏನಪ್ಪ ನೋಡ್ತಾ ಹೋದ್ರ, ಇಲ್ಲಿ ನೋಡ್ರಿ, ಮುಖ್ಯವಾಗಿ ಮೈಸೂರು ಸಂಸ್ಥಾನದ ಅರಸರು. ನಾವು ರಾಜ್ಯ ಒಡೆಯರ್ ಹಿಡ್ಕೊಂಡು ಏನಪ್ಪ ತೊಗೊಂಬರ್ತೀವ್ರಿ. ರಾಜ್ಯ ಒಡೆಯರು, ರಾಜ್ಯ ಒಡೆಯರ್ ನಂತರ ಬಂದವರು ಯಾರು ಅಂತ ನೋಡ್ತಾ ಹೋದ್ರ, ರಾಜ್ಯ ಒಡೆಯರ ನಂತರ ಬಂದವರು ಯಾರು ಅಂತ ನೋಡ್ತಾ ಹೋದ್ರ, 5ನೇ ಚಾಮರಾಜ ಒಡೆಯರು, 5ನೇ ಚಾಮರಾಜ ಒಡೆಯರು. ನೆಕ್ಸ್ಟ್ ಕಂಠೀರವ ನರಸರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು. ಈ ರೀತಿ ಅನುಕ್ರಮವಾಗಿ ನಾವು ಫಸ್ಟ್ ಅರಸರನ್ನು ತಗೊಳ್ಳೋಣ. ಕಂಠೀರವ ನರಸರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ದೊಡ್ಡ ದೇವರಾಜ ಒಡೆಯರು, ಚಿಕ್ಕ ದೇವರಾಜ ಒಡೆಯರು. 2ನೇ ಕಂಠೀರವ ನರಸರಾಜ ಒಡೆಯರು. 2ನೇ ಕೃಷ್ಣ ದೇವರಾಜ ಒಡೆಯರು. 3ನೇ ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರು, 3ನೇ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ 10ನೇ ಚಾಮರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು. ನೆಕ್ಸ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರು. ನೆಕ್ಸ್ಟ್ ಜಯ ಚಾಮರಾಜ ಒಡೆಯರು ಅಂತ ಏನಪ್ಪ ನೋಡ್ತೀವಿ. ಇವು ಮೈಸೂರು ಸಂಸ್ಥಾನದ, ಇವರಲ್ಲಿ ಮೈಸೂರು ಸಂಸ್ಥಾನದ ಪ್ರಮುಖ ಅರಸರು ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದು ಫಸ್ಟ್ ನಮಗೆ ಲಿಸ್ಟ್ ಗೊತ್ತಿತ್ತು ಅಂದ್ರೆ ಇಲ್ಲಿ ಅರಸರನ್ನು ನಾವು ಕ್ಲಿಯರ್ ಆಗಿ ಗುರುತಿಸ್ಬೋದು. ಗುರುತಿಸ್ಬೋದು. ಇಲ್ಲಿ ನೋಡ್ರಿ, ಚಿಕ್ಕ ದೇವರಾಜ ಒಡೆಯ, ಜಯಚಾಮರಾಜ ಒಡೆಯ ಅಂತ ಏನಪ್ಪ ತಗೊಂಡಿದ್ದೀವಲ್ಲಿ. ಹಾಗಾದ್ರೆ ಬಿ ಫಸ್ಟ್ ಆಗ್ತದೆ. ಯಾವುದು? ಚಿಕ್ಕ ದೇವರಾಜ ಒಡೆಯ. ಮ್ಯಾಲಿನವ್ರು ಯಾರು ಏನಪ್ಪರಲ್ಲಿಲ್ಲ. ಚಿಕ್ಕ ದೇವರಾಜ ಒಡೆಯ. ನಂತರ ಯಾರದರ? ಮುಮ್ಮಡಿ ಕೃಷ್ಣ ದೇವರಾಜ ಒಡೆಯ. ಹೌದಾ? ನಂತರ ಮುಮ್ಮಡಿ ಕೃಷ್ಣ ದೇವರಾಜ ಒಡೆಯ. ನಂತರ ಯಾರದಾರ ಅಂತ ನೋಡ್ತಾ ಹೋದ್ರೆ 10ನೇ ಚಾಮರಾಜ ಒಡೆಯ. ನೆಕ್ಸ್ಟ್ ಯಾರಿದಾರ ಅಂದ್ರೆ ಜಯ ಚಾಮರಾಜ ಒಡೆಯ. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಾಗ್ತಂದ್ರೆ BDCA ಅಂತ ಏನಪ್ಪ ನೋಡ್ತೀವಿ. BDCA ಏನಾಗ್ತಂದ್ರೆ ಸರಿಯಾದ ಉತ್ತರವಾಗ್ತದೆ. ಫಸ್ಟ್ ಮೈಸೂರು ಸಂಸ್ಥಾನದ ಅರಸರು ಎಲ್ಲರೂ ಗೊತ್ತಿದ್ದಾಗ ಇಂಥ ಕ್ವಶನ್ಗಳು ಕ್ಲಿಯರ್ ಆಗಿ ಏನಪ್ಪ ನೀವು ಅರ್ಥ ಮಾಡಿಕೊಂಡು ಹಾಕ್ಬೋದು. ಹಾಗಾದರೆ ಇಲ್ಲಿ ಸ್ವಲ್ಪ ಇವ್ರ ಹಿನ್ನೆಲೆ ನೋಡ್ತಾ ಹೋಗೋಣ. ಪ್ರತ್ಯೇಕವಾಗಿ ಆಫ್ಲೈನ್ ಕ್ಲಾಸಸ್, ಮುಖ್ಯವಾಗಿ ನಾವು ಜಾಸ್ತಿ ಆನ್ಲೈನಲ್ಲಿ ಕಾಣಿಸೋದಿಲ್ಲ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಕ್ಲಾಸ್ ನಡೆಯೋದಿಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ. ಆಫ್ಲೈನ್ ಕ್ಲಾಸಸ್ 8 ವರ್ಷ ಆಯಿತು, ಒಂದು ದಿನ ಕೂಡ ಕ್ಲಾಸಿಗೆ ಮತ್ತು ನಮಗೆ ರಜೆ ಇಲ್ಲ. GPSTR ಮತ್ತು HSTR ಬ್ಯಾಚಸ್ಗಳೇನು ನಡೀತಾ ಇದ್ದಾವೆ, PSTR ಬ್ಯಾಚಸ್ಗಳು ಕೂಡ ನಡೀತಾ ಇದ್ದಾವೆ. ಆಸಕ್ತ ವಿದ್ಯಾರ್ಥಿಗಳು ಸ್ಪರ್ಧಾ ಹೊಂಬೆಳಕಕ್ಕೆ ಬರ್ಬೋದು ಅಂತ ಹೇಳ್ತಾ ಇಲ್ಲಿ ಇವ್ರ ಬಗ್ಗೆ ಸ್ವಲ್ಪ ಹಿನ್ನೆಲೆ ನೋಡ್ತಾ ಹೋಗೋಣ. ಯಾಕಂದರೆ ಮೈಸೂರು ಸಂಸ್ಥಾನ ದೊಡ್ಡದೊಂದು ಸಾಮ್ರಾಜ್ಯ. ಇದು ಸಪ್ರೇಟ್ ಆಗಿ ಈ ಸಂಸ್ಥಾನದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಹೌದಾ? ಹಾಗಾದ್ರೆ ಈ ರಾಜ ಒಡೆಯರ್ ಬಗ್ಗೆ ನೋಡ್ತಾ ಹೋದ್ರ, ಹೌದಾ, ಶ್ರೀರಂಗಪಟ್ಟಣ
ಪಟ್ಟಣ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ಎನ್ಪಾರ್ ಮಾಡಿದಂಥ ವ್ಯಕ್ತಿ ಯಾರಾಗ್ತಾರಂದ್ರೆ ರಾಜ ಒಡೆಯರು. ಇಲ್ಲಿ ಯಾರಿದ್ರು ಶ್ರೀರಂಗಪಟ್ಟಣಕ್ಕೆ ಇವ್ರು ಬರೋಕ್ಕಿಂತ ಮುಂಚೆ ಶ್ರೀರಂಗರಾಯ ಮತ್ತು ಅಲಮೇಲಮ್ಮ ಅಂತಕ್ಕಂತಹ ಅವರ ಧರ್ಮ ಪತ್ನಿ ಇದ್ರು. ಆ ಶ್ರೀರಂಗರಾಯನನ್ನು ಎನ್ಪಾರ್ ಕೊಲೆ ಮಾಡಿ ಅಲಮೇಲಮ್ಮನ ಹತ್ರ ಇರ್ತಕ್ಕಂಥ ಚಿನ್ನದ ಪೆಟ್ಟಿಗೆಯನ್ನು ಕಸಿದುಕೊಂಡು ಶ್ರೀರಂಗಪಟ್ಟಣ ಆಡಳಿತ ಮಾಡಲು ನೋಡಿದಾಗ ಅಲಮೇಲಮ್ಮ ಒಂದು ಶಾಪ ಹಾಕ್ತಾಳ. ಏನು ಶಾಪ ಹಾಕ್ತಾಳ ಅಂತ ನೋಡ್ತಾ ಹೋದ್ರ, ಮಾಲಂಗಿ ಮಡುವಾಗಲಿ ತಲಕಾಡು ಮರುಳಾಗಲಿ, ಮಾಲಂಗಿ ಮಡುವಾಗಲಿ ತಲಕಾಡು ಮರುಳಾಗಲಿ ಮೈಸೂರು ಒಡೆಯರಿಗೆ ಗಂಡು ಸಂತಾನವಿಲ್ಲದಾಗಲಿ ಅಂತೇಳಿ ಅಲಮೇಲಮ್ಮ ಶಾಪ ಹಾಕಿದಾಗ ಇವತ್ತಿಗೂ ಕೂಡ ಮೈಸೂರು ಒಡೆಯರಿಗೆ ಗಂಡು ಸಂತಾನ ಎನ್ಪರ ಆಗ್ತಾ ಇಲ್ಲ. ಅಂದಿನ ಶಾಪ ಇವತ್ತಿಗೂ ಎನ್ಪರ ಬಿಟ್ಟಿಲ್ಲ ಅಂತ ಎನ್ಪರ್ ಹೊಡ್ತೀವಿ. ಹಾಗಾದ್ರೆ ಇವರು ದಸರಾ ಉತ್ಸವ ಕೂಡ ಆರಂಭ ಮಾಡ್ತಾರ. 1610ರಲ್ಲಿ ದಸರಾ ಉತ್ಸವ ಆರಂಭಿಸಿದ್ರು. ಯಾರು? ರಾಜ್ಯ ಒಡೆಯರು ಅಂತ ಎನ್ಪರ್ ನೋಡ್ತೀವಿ. ಹಾಗಾದ್ರೆ 5ನೇ ಚಾಮರಾಜ ಒಡೆಯರು ಅಂತ ಎನ್ಪರ್ ನೋಡ್ತಾ ಹೋದ್ರ ಇವರಿಗೆ ಶಟ್ ದರ್ಶನ ಸ್ಥಾಪನಾಚಾರ್ಯ ಅಂತ ಎನ್ಪರ್ ಕರಿತೀವಿ. ಶಟ್ ದರ್ಶನ ಸ್ಥಾಪನಾಚಾರ್ಯ, ಷಟ್ ದರ್ಶನ ಸ್ಥಾಪನಾಚಾರ್ಯ ಅಂತ ಯಾರನ್ನು ಕರಿತೀವಿ ಅಂದ್ರೆ 5ನೇ ಚಾಮರಾಜ ಒಡೆಯರು. ಯಾಕಂದ್ರೆ ಇವರು ವೈಷ್ಣವ ಮತ್ತು ಶೈವ ಪಂಗಡದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಹೊಗಲಾಡಿಸಿ ಶಾಂತಿಯನ್ನು ಪಾಲನೆ ಮಾಡಿದ ಕಾರಣಕ್ಕಾಗಿ ಷಟ್ ದರ್ಶನ ಸ್ಥಾಪನಾಚಾರ್ಯ ಅಂತೇಳಿ ಯಾರನ್ನು ಕರಿತೀವಿ ಅಂದ್ರೆ 5ನೇ ಚಾಮರಾಜ ಒಡೆಯರಿಗೆ ಎನ್ಪರ್ ಕರಿತೀವಿ. ಮತ್ತು ಶ್ರೀರಂಗಪಟ್ಟಣ ಒಂದು ಆಯುಧ ನಗರವಾಗಿ ನಿರ್ಮಾಣ ಮಾಡಿದ್ದು ಯಾರು ಅಂದ್ರೆ 5ನೇ ಚಾಮರಾಜ ಒಡೆಯರು. ಇನ್ನು ಕಂಠೀರವ ನರಸರಾಜ ಒಡೆಯರು ಕಂಠೀರವ ಪಣ ಎನ್ನುವ ಚಿನ್ನದ ನಾಣ್ಯ ತಯಾರಿಗೆ ತರ್ತಾರ್ರಿ. ಮತ್ತು ಕಾವೇರಿ ನದಿಗೆ ಬಂಗಾರ ದುಡ್ಡಿ ಕಾಲುವೆ ನಿರ್ಮಾಣ ಮಾಡ್ತಾರೆ. ಮತ್ತು ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯನ ದೇವಾಲಯವನ್ನು ನಿರ್ಮಾಣ ಮಾಡಿದವರು ಕೂಡ ಯಾರಾಗ್ತಾರೆ ಅಂದ್ರೆ ಕಂಠೀರವ ನರಸರಾಜ ಒಡೆಯರು ಅಂತ ಎನ್ಪರ್ ಹೊಡ್ತೀವಿ. ಇನ್ನು ದೊಡ್ಡ ದೇವರಾಜ ಒಡೆಯರು ಇವರ ವಿಶೇಷ ಸಾಧನೆ, ಪ್ರಮುಖ ಸಾಧನೆ ಯಾವುದು ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳು ಹಾಕಿಸ್ತಾರ್ರಿ. ಮತ್ತು ಚಾಮುಂಡಿ ಬೆಟ್ಟದ ಮಾರ್ಗದಲ್ಲಿ ನಂದಿ ವಿಗ್ರಹವನ್ನು ಕೆತ್ತಿಸ್ತಾರ. ಇವರ ಆಸ್ಥಾನಕ್ಕೆ ಪ್ಲಾಕನ್ ಅಂತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಬಂದಿದ್ದ. ಎಲ್ಲಿ ನಾವು ಫ್ರೆಂಚ್ ಪ್ರವಾಸಿಗ ಪ್ಲಾಕನ್ ಅಂತಕ್ಕಂಥ ವ್ಯಕ್ತಿ ದೊಡ್ಡ ದೇವರಾಜರ ಆಸ್ಥಾನಕ್ಕೆ ಬಂದಿರ್ತಾರೆ. ಅದರಲ್ಲಿ ಚಿಕ್ಕ ದೇವರಾಜ ಒಡೆಯರ ಸಾಧನೆ ಅಂತೂ ಅಮೋಘವಾಗಿರ್ತಕ್ಕಂಥದ್ದು ಅಂತ ಎನ್ಪರ್ ಹೊಡ್ತೀವಿ. ಹಾಗಾದ್ರೆ ಇವರ ಸಾಧನೆ, ಇವರಿಗೆ ಇರ್ತಕ್ಕಂಥ ಬಿರುದುಗಳು ಏನು ಅಂತಂದ್ರೆ ಮಹಾರಾಷ್ಟ್ರದ ಭೂಪಾಲ, ಅವೀರ ಪ್ರತಿಮಾ ಚರಿತಂ, ಹೌದಾ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಅನೇಕ ಬಾರಿ ಮಹಾರಾಷ್ಟ್ರದ ಶಿವಾಜಿ ಅಂದ್ರೆ ಮರಾಠರನ್ನು ಸೋಲಿಸಿದ ಕಾರಣಕ್ಕಾಗಿ ಮಹಾರಾಷ್ಟ್ರದ ಭೂಪಾಲ ಅಂತ ಕರಿತೀವಿ. ಕರ್ನಾಟಕದ ಚಕ್ರವರ್ತಿ ಅಂತ ಕರಿತೀವಿ. ನವಕೋಟಿ ನಾರಾಯಣ ಅಂತ ಕರಿತೀವಿ. ಯಾರನ್ನ? ಚಿಕ್ಕ ದೇವರಾಜ ಒಡೆಯರನ್ನ. ಮತ್ತು ಇವರು ಏನು ಮಾಡಿದ್ರಂದ್ರ ಉತ್ತರದ ಔರಂಗಜೇಬನ ಆಸ್ಥಾನಕ್ಕೆ ರಾಯಭಾರಿ ಕಳಿಸಿದ್ರು. ಯಾರಿಗೆ ರಾಯಭಾರಿ ಕಳಿಸಿದ್ರು ಅಂದ್ರೆ ಕವಿ ಲಿಂಗಣ್ಣ ಅಂತಕ್ಕಂಥ ವ್ಯಕ್ತಿಗೆ ರಾಯಭಾರಿಯನ್ನು ಕಳಿಸಿದ್ರು. ಯಾಕೆ ರಾಯಭಾರಿ ಕಳಿಸಿದ್ರು ಅಂದ್ರೆ ಔರಂಗಜೇಬನು ಕೂಡ ಶಿವಾಜಿಗೆ ವೈರಿಯಾಗಿದ್ದ. ಇಲ್ಲಿ ಚಿಕ್ಕ ದೇವರಾಜ ಒಡೆಯರು ಕೂಡ ಶಿವಾಜಿಗೆ ಎನ್ಪರ್ ವೈರಿಯಾಗಿದ್ರು. ವೈರಿ ಸ್ನೇಹಿತನಾಗಬೇಕು ಅನ್ನೋದು ಯಾರು ಹೇಳಿರ್ತಾರಂದ್ರೆ ಚಾಣಕ್ಯ ಹೇಳಿರ್ತಾನ್ರಿ. ಹೌದಾ? ಹಾಗಾಗಿ ಇವರ ಸ್ನೇಹ, ಔರಂಗಜೇಬನ ಸ್ನೇಹ ಮತ್ತು ಚಿಕ್ಕ ದೇವರಾಜರ ಸ್ನೇಹ ಎನ್ಪರಾಗಿತ್ತು. ಕವಿ ಲಿಂಗಣ್ಣನಿಗೆ ದಂತದ ಸಿಂಹಾಸನ ಮತ್ತು ವಜ್ರ ಖಚಿತವಾದ ಕಿರೀಟವನ್ನು ಕೊಡುವುದಲ್ಲದೆ ಔರಂಗಜೇಬ್ ಏನ್ ಮಾಡಿರ್ತಾನಂತಂದ್ರೆ ಒಂದು ಬಿರುದು ಕೂಡ ಕೊಟ್ಟಿರ್ತಾನೆ. ಯಾರಿಗೆ? ಚಿಕ್ಕ ದೇವರಾಜ ಒಡೆಯರಿಗೆ. ರಾಜ ಜಗದೇವ ಮಲ್ಲ ಅಂತೇಳಿ ಬಿರುದೇನಪ್ಪ ಅಂದ್ರೆ ಕೊಟ್ಟಿರ್ತಾರ ಅಂತ ಎನ್ಪರ್ ಹೊಡ್ತೀವಿ. ಅಷ್ಟೇ ಅಲ್ಲದೆ ಚಿಕ್ಕ ದೇವರಾಜರ ಅಮೋಘ ಸಾಧನೆಗಳು ಏನು ಅಂತ ನೋಡ್ತಾ ಹೋದ್ರ ಹೌದಾ, ಬೆಂಗಳೂರು ನಗರವನ್ನು ಏನಪ್ಪಾ ಅಂದ್ರೆ ಖರೀದಿ ಮಾಡ್ತಾರ. ಯಾರಿಂದ ಅಂತಂದ್ರೆ ಖಾಸಿಂ ಖಾನನಿಂದ. ಬೆಂಗಳೂರು ನಗರವನ್ನು ಯಾರು ನಿರ್ಮಾಣ ಮಾಡ್ತಾರಂದ್ರೆ ಇವ್ರು ನಿರ್ಮಾಣ ಮಾಡ್ತಾರ. ನಂತರ ಬರೋರು ಯಾರು ಅಂತಂದ್ರೆ ಕಂಠೀರವ ನರಸರಾಜ ಒಡೆಯ. ಇವರು ಕಿವುಡ ಮತ್ತು ಮೂಗ ಅರಸರಾಗಿದ್ರು. 10 ವರ್ಷಗಳ ಕಾಲ ಕೈ ಸನ್ನೆಯಲ್ಲೇ ಆಡಳಿತ ಮಾಡಿರ್ತಕ್ಕಂಥವ್ರು. ಮತ್ತು 2ನೇ ಕೃಷ್ಣದೇವರಾಜ ಒಡೆಯರು ಇವರ ಒಂದು ಆಡಳಿತದಲ್ಲಿ ದಿವಾನ ದಳವಾಯಿ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಅಂತಕ್ಕಂಥ ದಳವಾಯಿಗಳ ಆಡಳಿತಕ್ಕೆ ಬರ್ತಾರ. ಇವರು ಅಸಮರ್ಥ ಇರುವ ಕಾರಣಕ್ಕಾಗಿ ಹೈದರ್ ಅಲಿ ಇಲ್ಲಿ ಪ್ರಮುಖ ಸ್ಥಾನವನ್ನು ಪಡ್ಕೋತಾನೆ. ಹೈದರ್ ಅಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ಬಂದಿರತಕ್ಕಂಥ ವ್ಯಕ್ತಿ.
ಹೈದರ್ ಅಲಿಗೆ 2ನೇ ಕೃಷ್ಣದೇವರಾಯ ಏನು ಮಾಡ್ದಾರಂದ್ರೆ 1755ರಲ್ಲಿ ದಿಂಡಿಗಲ್ನ ಫೌಜದಾರನಾಗಿ ನೇಮಕ ಮಾಡ್ತಾರೆ. ಯಾವಾಗ ಇವರು ಅಸಮರ್ಥತೆಯನ್ನು ಕಂಡು ಆಗ ಹೈದರ್ ಅಲಿ ಏನು ಮಾಡ್ದಂದ್ರೆ ಅರಸರನ್ನೇ ಮೂಲೆ ಗುಂಪು ಮಾಡಿ 1761ರಿಂದ 1799ರವರೆಗೂ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ರಿಬ್ರು ಸೇರಿ ಆಡಳಿತ ಮಾಡ್ತಾರೆ ಅಂತ ನೆನಪು ನೋಡ್ತೀವಿ. ಅದ್ರ ದೊಡ್ಡ ಚರಿತ್ರೆನೇ ಅದ. ಹೌದಾ, ಟಿಪ್ಪು ಸುಲ್ತಾನ್ ಸೇರಿ ಆಡಳಿತ ಮಾಡ್ತಾರೆ. ನಂತರ ಬ್ರಿಟಿಷರು 1799ರಲ್ಲಿ ಹೌದಾ ಇಲ್ಲಿ ಮುಖ್ಯವಾಗಿ ಹೌದಾ 4 ಆಂಗ್ಲೋ ಮೈಸೂರು ಕದನಗಳೇನಪ್ಪ ನಡೀತಾವ. ಬ್ರಿಟಿಷರು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಜೊತೆ 1767ರಿಂದ 1769ರವರೆಗೆ ಮದ್ರಾಸ್ ಒಪ್ಪಂದ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 1784ರವರೆಗೆ ಮಂಗಳೂರು ಒಪ್ಪಂದದ ಮೂಲಕ 2ನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792 ಶ್ರೀರಂಗಪಟ್ಟಣ ಒಪ್ಪಂದ 1799ರಲ್ಲಿ ಟಿಪ್ಪು ಸುಲ್ತಾನ್ನನ್ನು ಕೊಲೆ ಮಾಡುವ ಮೂಲಕ ಮೈಸೂರು ಮತ್ತೆ ಬ್ರಿಟಿಷರು ಹೌದಾ ಮೈಸೂರು ಏನು ಮಾಡಿದ್ರು ಅಂದ್ರೆ ಬ್ರಿಟಿಷರಿಂದ ಒಡೆಯರಿಗೆ ತಲುಪ್ತದೆ. ಯಾರು ಕೈಗಿಟ್ರು ಅಂತಂದ್ರೆ ಮುಮ್ಮಡಿ ಕೃಷ್ಣದೇವರಾಜ ಒಡೆಯರಿಗೆ ಸಿಕ್ತು. ಇವರವನ್ನು ಆಡಳಿತ ಇವರು ಚಿಕ್ಕವರಿದ್ದ ಕಾರಣಕ್ಕಾಗಿ ದಿವಾನ್ ಪೂರ್ಣಯ್ಯರು ಏನು ಮಾಡ್ತಾರೆ ಅಂದ್ರೆ ಈ ಆಡಳಿತವನ್ನು ಮುಂದುವರಿಸ್ತಾರೆ. ಎಲ್ಲಿಂದ 1799ರಿಂದ 1811ರವರೆಗೆ ದಿವಾನ್ ಪೂರ್ಣಯ್ಯರವರು ಒಡೆಯರು ಚಿಕ್ಕವರಿದ್ದ ಕಾರಣಕ್ಕಾಗಿ ಅವರೇ ನೇರವಾಗಿ ಆಡಳಿತ ಮಾಡ್ತಾರೆ. ಅಂದ್ರೆ ಇವರ ನಿರ್ದೇಶನದ ಮೇರೆಗೆ ದಿವಾನ್ ಪೂರ್ಣಯ್ಯರವರು ಆಡಳಿತ ನೋಡ್ಕೊತಾರ. ಮೈಸೂರಿನ ಪ್ರಥಮ ದಿವಾನ್ರು ಯಾರು ಅಂತ ಕೇಳಿದ್ರೆ ದಿವಾನ್ ಪೂರ್ಣಯ್ಯರವರು ಅಂತ ಕೂಡ ನಾವು ನೋಡ್ಬೋದು. ದಿವಾನ್ ಪೂರ್ಣಯ್ಯರವರು ಅಂತ ಕೂಡ ನೋಡ್ಬೋದು. ನಂತರ ಇಲ್ಲಿ ಏನಾಯಿತು, ಮತ್ತೆ ಮೈಸೂರು ಒಡೆಯರ ಆಡಳಿತದಲ್ಲಿ ಏನಾಯಿತು ಅಂತ ನೋಡ್ತಾ ಹೋದ್ರೆ 1831ರಲ್ಲಿ ಬೂದಿ ಬಸಪ್ಪನ ದಂಗೆ ಅಥವಾ ನಗರ ದಂಗೆ ಅಂತ ನೋಡ್ತೀವಿ. ತೆರಿಗೆ ಹೆಚ್ಚಳವಾದ ಕಾರಣಕ್ಕಾಗಿ ದಂಗೆಗಳಾಗ್ತವ. ಈ ದಂಗೆ ನಿಯಂತ್ರಣ ಮಾಡಕ್ ಆಗ್ತಾ ಇಲ್ಲ ಅನ್ನುವ ಒಂದು ನೆಪ ಒಡ್ಡಿ ಬ್ರಿಟಿಷರು ಏನು ಮಾಡ್ತಾರೆ ಮತ್ತೆ ಅಂತ ನೋಡಿದ್ರೆ ಕಮಿಷನರ್ ಆಡಳಿತ ತಗೊಂಡ್ಬರ್ತಾರೆ. ಎಷ್ಟರದಾಗ 1831ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ರು ಏನು ಮಾಡ್ತಾರೆ ಅಂತಂದ್ರೆ ಕಮಿಷನರ್ ಪದ್ಧತಿ ತಗೊಂಡ್ಬರ್ತಾರೆ. 7 ಜನ ಕಮಿಷನರ್ಗಳ ಆಡಳಿತ ಮಾಡ್ತಾರೆ. ಅದರಲ್ಲಿ ಪ್ರಮುಖ ಯಾರು ಅಂದ್ರೆ ಮಾರ್ಕ್ ಕಬ್ಬನ್ ಮತ್ತು LV ಬೌರಿಂಗ್ ಅಂತ ನೋಡ್ತೀವ್ರಿ. ಇವರಿಬ್ರು ಪ್ರಮುಖ ಕಮಿಷನರ್ಗಳು. ಅತಿ ದೀರ್ಘವಾಗಿ ಆಡಳಿತ ಮಾಡಿದ ಕಮಿಷನರ್ ಯಾರು ಅಂತ ಕೇಳಿದ್ರೆ ಮಾರ್ಕ್ ಕಬ್ಬನ್ ಅಂತ ನೋಡ್ತೀವಿ. ನಂತರ 1881ರಲ್ಲಿ ಗವರ್ನರ್ ರಿಪ್ಪನ್ ಬಂದು 1881ರಲ್ಲಿ ಮೈಸೂರಿನಲ್ಲಿ ಕಮಿಷನರ್ ಆಡಳಿತವನ್ನು ರದ್ದುಪಡಿಸ್ತಾರೆ. ಮೈಸೂರಿನಲ್ಲಿ ಕಮಿಷನರ್ ಆಡಳಿತವನ್ನು ರದ್ದುಪಡಿಸಿ ಮತ್ತೆ ಒಡೆಯರಿಗೆ ಸಿಂಹಾಸನವನ್ನು ಕೂಡಿಸ್ತಾರ. ಹೌದಾ, ಸಿಂಹಾಸನ ಕುಡಿಸಿದ್ದು ಯಾರಿಗೆ ಅಂತಂದ್ರೆ ಜಯಚಾಮರಾಜ ಒಡೆಯರಿಗೆ, 10ನೇ ಜಯಚಾಮರಾಜ ಒಡೆಯರಿಗೆ ಕೊಡಿಸ್ತಾರ. ಇವ್ರ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಕೃಷ್ಣರಾಜ ಒಡೆಯರಿಂದನೇ ಅರ್ಧ ಕರ್ನಾಟಕ, ಅರ್ಧ ಅಂತ ಅನ್ನೋದಲ್ಲ 75% ಕರ್ನಾಟಕ ಡೆವಲಪ್ಮೆಂಟ್ ಆಗಿದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಅಂತ ಹೇಳ್ಬೋದು. GPSTR ರೈಟಿಂಗ್ ಎಕ್ಸಾಮಲ್ಲಿ ಇದು ಕ್ವಶನ್ ಕೇಳಿದಾರ. ಹೌದಾ, ಏನು ಕೇಳಿದಾರೆ ಅಂದ್ರೆ ನಾಲ್ವಡಿ ಕೃಷ್ಣರಾಜರು ಆಧುನಿಕ ಮೈಸೂರು ನಿರ್ಮಾತೃ ಅಂತ ಹೇಳಲು ಇವರ ಪರಿಕಲ್ಪನೆ ಕುರಿತು ಬರೆಯಿರಿ ಅಂತ ಕ್ವಶನ್. ಇವರ ಅವಧಿಯಲ್ಲಿ ಅನೇಕ ದಿವಾನರು ಆಡಳಿತ ಮಾಡ್ತಾರ. ಆ ದಿವಾನರ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಕೈಗಾರಿಕೆಗಳು ಎಲ್ಲ ಕೈಗಾರಿಕೆಗಳು ಕೂಡ ನಿರ್ಮಾಣ ಆಗ್ತಾವ. ಅದರಲ್ಲಿ ಮುಖ್ಯವಾಗಿ ನಾವು ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ನೋಡ್ತೀವಿ. ಹಾಗಾದ್ರೆ ನೋಡ್ರಿ 1913ರಲ್ಲಿ ಮೈಸೂರು ಬ್ಯಾಂಕ್ ನಿರ್ಮಾಣ ಮಾಡ್ತಾರ್ರಿ. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ನಿರ್ಮಾಣ ಆಗ್ತದೆ. ಮೈಸೂರು ವಿಶ್ವವಿದ್ಯಾಲಯ ನಿರ್ಮಾಣ ಆಗ್ತದೆ. 1917ರಲ್ಲಿ ಹೆಬ್ಬಾಳ ಕೃಷಿ ಕಾಲೇಜ್ ನಿರ್ಮಾಣ ಮಾಡ್ತಾರೆ. 1918ರಲ್ಲಿ ದಿವಾನ್ ಹುದ್ದೆ ಮುಕ್ತಾಯ ಆಗ್ತದೆ. ಯಾರ್ದು? ಹೌದಾ, ಸರ್ ಎಂ ವಿಶ್ವೇಶ್ವರಯ್ಯ. 12ರಿಂದ 18ರವರೆಗೆ ದಿವಾನ್ ಹುದ್ದೆ ಮುಕ್ತಾಯವಾಗ್ತದ. ಆದರೂ ಕೂಡ ಇವರ ಕೆಲಸಗಳು ಹಂಗೆ ಮುಂದುವರಿತಾ ಹೋಗ್ತವ. 1923ರಲ್ಲಿ ಕಬ್ಬಿಣ ಕೈಗಾರಿಕೆ ಭದ್ರಾವತಿ
ಕೈಗಾರಿಕೆ ಭದ್ರಾವತಿ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ, ಗಂಧದ ಎಣ್ಣೆ ಕಾರ್ಖಾನೆ, ಇವೆಲ್ಲವೂ ಕೂಡ ಏನಪ್ಪ ನಿರ್ಮಾಣ ಎಲ್ಲಾಗಿರ್ತಾವ ಅಂದ್ರೆ ಒಡೆಯರ ಅವಧಿಯಲ್ಲಿ ಏನಪ್ಪ ನಿರ್ಮಾಣ ಆಗ್ತಾವ್ರಿ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಮಿರ್ಜಾ ಇಸ್ಮಾಯಿಲ್ರು ಬರ್ತಾರ, ಇವ್ರ ಕಾಲದಲ್ಲಿ HL ಕಂಪನಿ ನಿರ್ಮಾಣವಾಗ್ತದ. ಇವ್ರದ್ದು ಅಪಾರವಾಗಿರ್ತಕ್ಕಂಥ ಮಾಹಿತಿ ಸಪ್ರೇಟ್ ಕ್ಲಾಸ್ ಏನಪ್ಪ ಮಾಡೋಣ. ನೆಕ್ಸ್ಟ್ ಏನಪ್ಪ ಜಯ ಚಾಮರಾಜ ಒಡೆಯರು. ಇವರು ಮೈಸೂರು ಸಂಸ್ಥಾನದ ಕಟ್ಟ ಕಡೆಯ ಅರಸರು ಮತ್ತು ಕರ್ನಾಟಕದ ರಾಜ್ಯಪಾಲರಾಗಿ ಕೂಡ ಕಾರ್ಯನಿರ್ವಹಿಸ್ತಾರ. ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳಿಗೆ ಇಷ್ಟು ಮಾಹಿತಿ ನಿಮಗೆ ಗೊತ್ತಿತ್ತು ಅಂತಂದ್ರೆ ನೀವು 100% ಇದನ್ನ ಆನ್ಸರ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನಿಗೆ ಏನಪ್ಪ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಗಳನ್ನು ಗುರುತಿಸಿ. ಪ್ರತಿಪಾದನೆ ಎ, ಭಾರತ ಬಿಟ್ಟು ತೊಲಗಿ ಚಳವಳಿ ಕಾಂಗ್ರೆಸ್ ಕರೆ ನೀಡಿತು. ಎಸ್, ಕರೆ ನೀಡಿದ್ದು ಖರೆ. ಹೌದಾ? ಕಾರಣ ಆರ್. ಹೌದಾ? ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದಾಗಿ ಸಲಹೆ ನೀಡಿತ್ತು. ಎಸ್, ಎ ಆರ್ಗಳು ಎರಡೂ ಸರಿ ಮತ್ತು ಆರ್ಗೆ ಎ ಸರಿಯಾದ ವಿವರಣೆ ಆಗಿದೆ ಅಂತ ಏನಪ್ಪ ನೋಡ್ತೀವಿ. ಹಾಗಾದ್ರೆ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಚಳವಳಿ 1942ರಲ್ಲಿ ಇದು ಸ್ವಾತಂತ್ರ್ಯಕ್ಕಾಗಿ ನಡೆದ ಕಟ್ಟ ಕಡೆಯ ಚಳವಳಿಯಾಗಿದೆ. ಸ್ವಾತಂತ್ರ್ಯಕ್ಕಾಗಿ ನಡೆದ ಕಟ್ಟ ಕಡೆಯ ಚಳವಳಿ. ಈ ಒಂದು ಚಳವಳಿ ಎಲ್ಲಿ ನಡೀತು ಹೌದಾ ಅಂತ ನೋಡ್ತಾ ಹೋದ್ರೆ ಮಹಾರಾಷ್ಟ್ರದ ಗೋವಳಿ ಮೈದಾನ, ಗೋವಳಿ ಮೈದಾನದಲ್ಲಿ ನಡೀತು ರೀ. ಹಾಗಾದ್ರೆ ಅಂದಿನ ಗವರ್ನರ್ ಯಾರಿದ್ರು? ಅಂದಿನ ಗವರ್ನರ್ ಯಾರಿದ್ರು ಅಂತ ಕೇಳಿದ್ರೆ ಲಾರ್ಡ್ ಲೀನ್ ಲಿತ್ಗೋ. ಲಾರ್ಡ್ ಲೀನ್ ಲಿತ್ಗೋ ಅಂದಿನ ಗವರ್ನರ್ ಆಗಿದ್ರು. ಅಂದಿನ ಗವರ್ನರ್ ಆಗಿದ್ರು. ಈ ಒಂದು ಚಳವಳಿಯಲ್ಲಿ ಗಾಂಧೀಜಿಯವರು ಏನಂತ ಘೋಷಣೆ ಮಾಡಿದ್ರು ಅಂದ್ರೆ ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಅಂತ ಘೋಷಣೆ ಮಾಡ್ತಾರ. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಏನಪ್ಪ ಘೋಷಣೆ ಮಾಡ್ತಾರ. ಅಷ್ಟೇ ಇಲ್ಲದ ಇದನ್ನು ನಾಯಕರಿಲ್ಲದ ಚಳವಳಿ ಅಂತ ಕೂಡ ಕರೀತಾರ. ನಾಯಕರಿಲ್ಲದ ಚಳವಳಿ ಅಂತ ಕೂಡ ಕರೀತಾರ. ಯಾಕ್ರಿ ಅಂದ್ರೆ ಬ್ರಿಟಿಷರು ಎಲ್ಲರನ್ನೂ ಬಂಧಿಸಿರ್ತಾರ. ಹಾಗಾದ್ರೆ ಈ ಚಳವಳಿಯ ನಾಯಕತ್ವ ವಹಿಸಿದ್ಯಾರು ಅಂತಂದ್ರ, ನಾಯಕತ್ವ ವಹಿಸ್ಕೊಂಡಿದ್ದವ್ರು ಯಾರು ಅಂದ್ರೆ ಅರುಣಾ ಅಸಫ್ ಅಲಿ, ಅರುಣಾ ಅಸಫ್ ಅಲಿ ಅಂತ ಏನಪ್ಪ ನೋಡ್ತೀವಿ. ಈ ಚಳವಳಿಯ ನಾಯಕತ್ವ ವಹಿಸ್ಕೊಂಡಿದ್ದವರು ಅರುಣಾ ಅಸಫ್ ಅಲಿ ಅಂತ ಏನಪ್ಪ ನೋಡ್ತೀವಿ. ಮತ್ತು ಕ್ರಿಪ್ಸ್ ಆಯೋಗ ಏನು ಹೇಳ್ತು ಅಂತಂದ್ರೆ 1942 ಮಾರ್ಚ್ 22ಕ್ಕೆ ಇದು ಭಾರತಕ್ಕೆ ಬರ್ತದೆ. 22ಕ್ಕೆ ಭಾರತಕ್ಕೆ ಬಂದು ಡೊಮಿನಿಯನ್ ಸ್ಥಾನಮಾನ ಉಳ್ತಕ್ಕಂಥ ಸರ್ಕಾರವನ್ನು ನಾವು ನೀಡ್ತೀವಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜಾಗತಿಕ ಯುದ್ಧದ ನಂತರ ಸಂವಿಧಾನ ರಚನೆಗೆ ಸಮಿತಿಯನ್ನು ರಚಿಸಲಾಗುವುದು ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜಾಗತಿಕ ಯುದ್ಧದಲ್ಲಿ ಭಾರತೀಯ ಸೈನಿಕರು ಭಾಗವಹಿಸಬೇಕು ಅಂತಂದ ಗಾಂಧೀಜಿ ಅವರಿಗೆ ಏನಾಯ್ತು ಅಂದ್ರೆ ಕೋಪ ಬಂತ್ರಿ. ಹಾಗಾಗಿ ಇವರೊಂದು ಘೋಷಣೆ ಕೂಗ್ತಾರ. ಇನ್ನೊಂದು ಮೊಹಮ್ಮದ್ ಅಲಿ ಜಿನ್ನಾ ಏನು ಹೇಳಿದ್ರು ಅಂದ್ರೆ ಸ್ಟಾಫರ್ಡ್ ಕ್ರಿಪ್ಸ್ ತಂದಿರತಕ್ಕಂಥ ವರದಿಯನ್ನು ಒಪ್ಪಿಕೊಳ್ಳೋದಿಲ್ಲ. ಅವ್ರು ಏನು ಮಾಡಿದ್ರು ಅಂದ್ರೆ ನೀವು ಮಾಡೋದಾದ್ರೆ ಸಂವಿಧಾನದ ರಚನಾ ಸಮಿತಿಯನ್ನು 2 ಸಮಿತಿ ರಚನೆ ಮಾಡಬೇಕು ಮತ್ತು 2 ಸಂವಿಧಾನ ರಚನೆ ಆಗಬೇಕು ಮತ್ತು ಭಾರತಕ್ಕೆ ಸ್ವತಂತ್ರ ನೀಡ್ತೀವಿ ಅಂತ ಅಷ್ಟೇ ಹೇಳಿದಿರಿ. ಪಾಕಿಸ್ತಾನ ಸ್ವತಂತ್ರದ ಬಗ್ಗೆ ನೀವು ಮಾತನಾಡಿಲ್ಲ. ಪಾಕಿಸ್ತಾನ ಮತ್ತು ಭಾರತ ಎರಡಕ್ಕೂ ಕೂಡ ಸ್ವತಂತ್ರದ ಬಗ್ಗೆ ನೀವು ಹೇಳಬೇಕು. ನಾವು ಸಪ್ರೇಟ್ ರಾಷ್ಟ್ರ ಬೇಕು, ಮುಸ್ಲಿಂ ರಾಷ್ಟ್ರ ಅಂತೇಳಿ ಹೇಳಿದ ಕಾರಣಕ್ಕಾಗಿ ಈ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗ ಏನದಲ್ಲ, ಈ ಆಯೋಗ ಸ್ಟಾಫರ್ಡ್ ಕ್ರಿಪ್ಸ್ ಏನು ಮಾಡ್ದ ಅಂದ್ರೆ ವಿಫಲಗೊಂಡಿತ್ತು ಅಂತೇಳಿ ತೊಗೊಂಡೇನ್ಪರ್ ಇಂಗ್ಲೆಂಡಿಗೆ ಹೋಗ್ಬಿಡ್ತಾನ್ರಿ. ಈ ಆಯೋಗ ವಿಫಲವಾಗ್ತದೆ ಅಂತ ಏನ್ಪರ್ ನೋಡ್ತೀವಿ. ಹೌದಾ? ವಿಫಲವಾಗ್ತದೆ. ನೆಕ್ಸ್ಟ್ ಕ್ವಶನ್ಗೆ ಏನ್ಪರ ಹೋಗೋಣ. ಅಷ್ಟೇ ಅಲ್ಲದೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಗಾಂಧೀಜಿಯವರು ಇಲ್ಲಿ ಈ ಆಯೋಗಕ್ಕೆ ಸ್ಟಾಫರ್ಡ್ ಕ್ರಿಪ್ಸ್ ಆಯೋಗಕ್ಕೆ ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ಏನ್ಪರ್ ತಿರಸ್ಕಾರ ಮಾಡ್ತಾರೆ. ಹೌದಾ? ಪೋಸ್ಟ್ ಡೇಟೆಡ್ ಚೆಕ್ ಅಂತೇಳಿ ತಿರಸ್ಕಾರ ಕೂಡ ಏನ್ಪರ್ ಮಾಡ್ತಾರೆ. ಈ ಕೆಳಗೆ ಓದಿ ಮತ್ತು ಅವುಗಳನ್ನು ಸರಿ ಹೊಂದಿಸಿ ಅಂತ ಹೇಳ್ತಾರೆ. ಹೌದಾ? ಈತನು ಯಾವನೋ ಒಬ್ಬ
ಕೊಂಕಣ, ಗೋವಾ, ಬೆಳಗಾವಿಯನ್ನು ವಶಪಡಿಸಿಕೊಂಡನು. ಹೌದಾ, ಯಾರು ಇವೆಲ್ಲ ವಶಪಡಿಸ್ಕೊಂಡ್ರು ಅಂತ ಕೇಳ್ತಾರೆ. ಈತನು ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು. ಈತನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸಿಸಿದನು. ಎಲ್ಲಿ? ಕೈರೋ. ಹೌದಾ, ಈತನು ಬೀದರ್ನಲ್ಲಿ ಮದ್ರಾಸವನ್ನು ಸ್ಥಾಪಿಸಿದನು. ಹೌದಾ, ಇವೆಲ್ಲವೂ ಮಾಡಿದ್ದು ಯಾರು? ಹೌದಾ ಅಂತ ನೋಡ್ತಾ ಹೋದ್ರ ಮೊಹಮ್ಮದ್ ಗವಾನ್ರಿ. ಎಂಥ ಗವಾನ? ಮೊಹಮ್ಮದ್ ಗವಾನ ಇವೆಲ್ಲದಕ್ಕೂ ಕಾರಣ ಆಗಿರ್ತಾನ. ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸ್ಕೊತಾನ. ನೆಕ್ಸ್ಟ್ ಕಂಚಿ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನ. ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರವನ್ನು ಓದಿ ಕಾನೂನು ಅಭ್ಯಾಸವನ್ನು ಮಾಡ್ತಾನ. ಈತ ಬೀದರ್ನಲ್ಲಿ 1472 ಏನು ಮಾಡ್ದ ಅಂದ್ರೆ ಮದ್ರಾಸ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ಮದ್ರಾಸ ಕಾಲೇಜನ್ನು ಸ್ಥಾಪನೆ ಮಾಡೋದಷ್ಟೇ ಅಲ್ಲದೆ ಗವಾನ 2 ಕೃತಿ ಕೂಡ ಏನಪ್ಪ ರಚನೆ ಮಾಡ್ತಾನೆ. ಹೌದಾ, ಯಾವ್ರಿ ಅವು? ರಿಯಾಜ್ ಉಲ್ ಇನ್ಶಾ, ಮಂಜೂರ್ ಉಲ್ ಇನ್ಶಾ ಅಂತಕ್ಕಂಥ ಕೃತಿ ಕೂಡ ಯಾರು ರಚನೆ ಮಾಡ್ತಾರಂದ್ರೆ ಮೊಹಮ್ಮದ್ ಗವಾನ್ ರಚನೆ ಮಾಡ್ತಾನ. ಮೊಹಮ್ಮದ್ ಗವಾನ ಅಫ್ಘಾನಿಸ್ತಾನದ ಗವಾನ್ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ. ಬೀದರ್ಗೆ ಬಂದು 3ನೇ ಮೊಹಮ್ಮದ್ ಶಾನ ಆಡಳಿತದಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಇರ್ತಾನ. ಆದರೆ ಈತನ ಒಂದು ಮುನ್ನಡೆ ಅಂದ್ರೆ ಈತನ ಒಂದು ಬೆಳವಣಿಗೆಯನ್ನು ಕಂಡು ಇವನದೇ ಆಸ್ಥಾನದಲ್ಲಿರ್ತಕ್ಕಂಥ ಸೈನಿಕರು ಏನು ಮಾಡಿದ್ರು ಅಂದ್ರೆ ಸುಳ್ಳು ಪತ್ರವನ್ನು ಬರೆಸಿ, ಅಂದ್ರೆ ಇವನು ಬರೆದಿರೋದಿಲ್ಲ, ಇವ ಪ್ರಧಾನಮಂತ್ರಿ ಆಗಿರ್ತಾನ. ಪ್ರಧಾನಮಂತ್ರಿಗೆ ಒಂದು ಪತ್ರದಲ್ಲಿ ಇವನು ಸೈನ್ ಹಾಕಿಸ್ಕೊಂಡಿರ್ತಾರೆ. ಸೈನಿಕರು ಸೈನ್ ಹಾಕಿಸ್ಕೊಂಡು, ಹೌದಾ, ಖಾಲಿ ಹಾಳೆ ಮೇಲೆ ಸೈನ್ ಹಾಕೋದು ಎಷ್ಟು ಅನ್ಯಾಯ ಅನ್ನೋದು ಇಲ್ಲೂ ಕೂಡ ಗೊತ್ತಾಗ್ತದ. ಹೌದಾ, ಅಲ್ಲಿ ಏನು ಮಾಡಿದ್ರು ಅಂದ್ರೆ ಒಡಿಸ್ಸಾದ ಗಜಪತಿ ಅರಸರ ಮೇಲೆ, ಹೌದಾ, ಅರಸರಿಗೆ ಪತ್ರ ಬರೆದು ನೀವು ಬೀದರ್ ಮೇಲೆ ದಾಳಿ ಮಾಡ್ರಿ, ನಿಮ್ಮ ಪರ ನಾನು ಇರ್ತೀನಿ, ಮೊಹಮ್ಮದ್ ಶಾನಿಗೆ ಸೋಲಿಸ್ಬಿಡೋಣ ಅಂತೇಳಿ ಈ ರೀತಿ ಪತ್ರ ಬರೆದಿರ್ತಾರ. ಆ ಪತ್ರ ಯಾರಿಗೆ ತಂದು ಕೊಟ್ರು ಅಂದ್ರೆ ಮೊಹಮ್ಮದ್ ಶಾನಿಗೆ ತಂದು ಕೊಟ್ರು. ಮೊಹಮ್ಮದ್ ಶಾ ಬಿಸಿ ರಕ್ತದ ಅರಸನಾಗಿದ್ದ. ಭಾರಿ ಕೋಪ ಬಂತು. ಸಭೆ ಒಳಗೆ ಕುಂತಾಗ ಆ ಗವಾನ್ ಬಂದ್ಬಿಡ್ತಾನ್ರಿ. ಗವಾನಿಗೆ ಇದು ಮ್ಯಾಟ್ರೇ ಗೊತ್ತಿರೋದಿಲ್ಲ. ಗವಾನಿಗೆ ಮೊಹಮ್ಮದ್ ಶಾ ಕೇಳ್ತಾನ, ರಾಜದ್ರೋಹ ಕೆಲಸಕ್ಕೆ ಶಿಕ್ಷೆ ಏನು ಕೊಡ್ಬೇಕು ಗವಾನ ಹೇಳು ಅಂತಂದಾಗ ಹಿಂದೂ ಮುಂದೆ ಯಾವುದೇ ಆಲೋಚನೆ ಮಾಡದ ಗವಾನ, ಹೌದಾ, ರಾಜದ್ರೋಹ ಕೆಲಸಕ್ಕೆ ಶಿರಚ್ಛೇದನವೇ ಶಿಕ್ಷೆಯೋ ನನ್ನ ಅರಸ ಅಂತೇಳಿ ಹೇಳಿಬಿಟ್ಟ. 3ನೇ ಮೊಹಮ್ಮದ್ ಶಾ ಏನು ಮಾಡ್ದಂದ್ರೆ ನಿನ್ನ ಶಿಕ್ಷೆ ನೀನೇ ಘೋಷಿಸಿಕೊಂಡೆ ಅಂತೇಳಿ ಪತ್ರ ಅವನು ಮುಖದ ಮೇಲೆ ಹಾರೋಡ್ದು ಬಿಡ್ತಾನ್ರಿ. ಪತ್ರ ಅವನ ಮುಖದ ಮೇಲೆ ಹಾರೋಡ್ದಾಗ, ಹೌದಾ, ಪತ್ರ ನೋಡಿ ಮೊಹಮ್ಮದ್ ಗವಾನ್ ಹೇಳ್ತಾನೆ, ಇದು ಪತ್ರದ ಸೈನ್ ನಂದೇ ಇರ್ಬೋದು, ಆದ್ರೆ ಈ ಬರವಣಿಗೆ ನನ್ನದಲ್ಲವೋ, ನನ್ನ ಅರಸ ನನ್ನನ್ನು ನಂಬು ಅಂದ್ರು ಕೂಡ 3ನೇ ಮೊಹಮ್ಮದ್ ಶಾ ನಂಬದೆ ಏನು ಮಾಡ್ದಂದ್ರೆ ಚಿರಾಚ್ಛೇದನೆಗೆ ತಗೊಂಡು ಹೋಗುವ ಸಂದರ್ಭದಲ್ಲಿ ಗವಾನ್ ಏನು ಹೇಳ್ತಾನಂದ್ರೆ ನನ್ನಂಥ ವಯೋವೃದ್ಧನ ಜೀವ ನನಗೇನು ಮುಖ್ಯವಲ್ಲ, ಆದರೆ ನನ್ನ ಮರಣದ ನಂತರ ಬಹುಮನಿ ಸಾಮ್ರಾಜ್ಯ ವಿನಾಶ ಅಂತೇಳಿ ಹೇಳಿಕೆ ಕೊಡ್ತಾನ. ಈ ರೀತಿ ಗವಾನನ ಸಾಧನೆ ಇಷ್ಟೆಲ್ಲ ಮಾಡಿದ್ರು ಕೂಡ ಬಹುಮನಿ ಸುಲ್ತಾನ್ರಿಗೆ ಗವಾನನ ಸಾಧನೆ ಬಗ್ಗೆ ಗೊತ್ತಾಗಲಿಲ್ಲ. ಅದರ ನಂತರ ಅವನ ಮರಣದ ನಂತರ 3ನೇ ಮೊಹಮ್ಮದ್ ಶಾನ ಸತ್ಯಾಂಶವನ್ನು ಅರಿತು ಆತನು ಕೂಡ ಹುಚ್ಚನಾಗಿ ಮರಣ ಹೊಂದಿಬಿಡ್ತಾನೆ. ಹೌದಾ, ಇದು ಗವಾನನ ಸ್ಟೋರಿ. ಹೌದಾ, ನೆಕ್ಸ್ಟ್ ನೋಡ್ರಿ. ಕೊಟ್ಟಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಭಾರತದ ಮ್ಯಾಪ್ ಅದ ರೀ. ಇಲ್ಲಿ ನಕ್ಷೆ ನಿಮಗೆ ಕಾಣ್ತಾ ಇರಬಹುದು. ಹೌದಾ, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳದಾವ. ಚೌರಿ ಚೌರ, ಹೌದಾ, ಚೌರಿ ಚೌರ, ದಂಡಿ ಸತ್ಯಾಗ್ರಹ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಸಬರ್ಮತಿ ಆಶ್ರಮ. ಇಲ್ಲಿ ಸರಿಯಾದ ಉತ್ತರ ಯಾವ್ದದ ಅಂದ್ರೆ ದಂಡಿ ಸತ್ಯಾಗ್ರಹ ಅಂತ ನೋಡ್ತೀವಿ. ಹೌದಾ, ದಂಡಿ ಸತ್ಯಾಗ್ರಹ. ಹಾಗಾದ್ರೆ ದಂಡಿ ಸತ್ಯಾಗ್ರಹ, ಚೌರಿ ಚೌರ ಎಲ್ಲ ಬರ್ತದೆ ಅಂದ್ರೆ ಉತ್ತರ ಪ್ರದೇಶದಾಗ ಬರ್ತದೆ ರೀ. ಚೌರಿ ಚೌರ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆ ಚೌರಿ ಚೌರ 1922 ಫೆಬ್ರವರಿ 4ನೇ ತಾರೀಕು ಚೌರಿ ಚೌರ ಘಟನೆ ನಡೆದಿರ್ತದೆ ರೀ. ಹಾಗಾದ್ರೆ ದಂಡಿ ಸತ್ಯಾಗ್ರಹ ನೋಡ್ರಿ. ದಂಡಿ ಸತ್ಯಾಗ್ರಹ ಇದು ಯಾವಾಗ ನಡೆದಿರ್ತದ ಅಂದ್ರೆ 1922
30 ಮಾರ್ಚ್ 12ಕ್ಕೆ ಆರಂಭವಾಗ್ತದೆ. ಅಂದ್ರೆ ಸಬರ್ಮತಿ ಆಶ್ರಮದಿಂದ ದಂಡಿಯವರೆಗೂ ಕಾಲ್ನಡಿಗೆಯಲ್ಲೇ ನಡೀಬೇಕು ಅಂತೇಳಿ ಗಾಂಧೀಜಿಯವರ ಆದೇಶವಾಗ್ತದೆ. ಗಾಂಧೀಜಿಯವರ ಆದೇಶದ ಮೇರೆಗೆ ಕಾಲ್ನಡಿಗೆಯಲ್ಲಿ ಬರೋಬ್ಬರಿ 72 ಜನ ಆರಂಭದಲ್ಲಿದ್ದರು. ಆ ದಂಡಿ ಬಂದು ತಲುಪಿದ್ದು ಯಾವಾಗ ಅಂದ್ರೆ 1930 ಏಪ್ರಿಲ್ 6ನೇ ತಾರೀಕು ಬಂದು ತಲುಪ್ತಾರ. ಬಂದು ತಲುಪೋಷ್ಟರಲ್ಲೇ ಲಕ್ಷಕ್ಕೂ ಮೀರಿದ ದೇಶ ಪ್ರೇಮಿಗಳು ಇದರಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಅತ್ಯಂತ ಕಿರಿಯ ವ್ಯಕ್ತಿ ಯಾರಾಗಿದ್ರು ಅಂತಂದ್ರೆ ಮೈಲಾರ್ ಮಹದೇವಪ್ಪ ಅಂತ ನೆನಪರ್ ಹುಡ್ತೀವ್ರಿ. ಮೈಲಾರ ಮಹದೇವಪ್ಪ ಬರೀ 18 ವಯಸ್ಸಿನ ಸಣ್ಣ ಹುಡುಗರಿ. ಎಲ್ಲಿಂದ? ಕರ್ನಾಟಕದಿಂದ ಹೋಗಿದ್ರು. ಎಷ್ಟು ದೇಶ ಪ್ರೇಮ ನೋಡ್ರಿ. ಕರ್ನಾಟಕದಿಂದ ಗುಜರಾತಿಗೆ ಓಡ್ ಹೋಗಿರ್ತಾರೆ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರ ಜೊತೆ ಭಾಗವಹಿಸಬೇಕು ಅಂತೇಳಿ. ಹೌದಾ? ಅಷ್ಟೇ ಅಲ್ಲದೆ ನೋಡ್ರಿ ಇದರಲ್ಲಿ ಹಿರಿಯ ವ್ಯಕ್ತಿ ಯಾರು ಅಂದ್ರೆ ಗಾಂಧೀಜಿಯವರೇ ಹಿರಿಯ ವ್ಯಕ್ತಿಯಾಗಿದ್ದರಿ. ಹೌದಾ? ಗಾಂಧೀಜಿಯವರೇ ಹಿರಿಯ ವ್ಯಕ್ತಿಯಾಗಿದ್ರು ಅಂತ ನೆನಪರ್ ಹೊಡ್ತೀವಿ. ಹೌದಾ? ಗಾಂಧೀಜಿಯವರು 61 ವಯಸ್ಸಿನ ವ್ಯಕ್ತಿಯಾಗಿದ್ರು. ಎಲ್ಲೆಲ್ಲೆಲ್ಲ ದಂಡಿ ಸತ್ಯಾಗ್ರಹ, ಉಪ್ಪಿನ ಸತ್ಯಾಗ್ರಹ ನಡೆದು ಅಂತ ನೋಡ್ತಾ ಹೋದ್ರೆ ಒಂದು ದಂಡೇರಿ ಗಾಂಧೀಜಿಯವರು ಮಾಡಿರ್ತಕ್ಕಂಥದ್ದು, ಇನ್ನೊಂದು ದಾರಾಸೇನಲ್ಲಿ ಯಾರು ಮಾಡ್ತಾರ ಅಂತಂದ್ರೆ ಸರೋಜಿನಿ ನಾಯ್ಡು ಮಾಡ್ತಾರ್ರಿ. ಸರೋಜಿನಿ ನಾಯ್ಡು ದಾರಾಸೇನಲ್ಲಿ ಮಾಡಿದವ್ರು ಯಾರು ಅಂದ್ರೆ ಸರೋಜಿನಿ ನಾಯ್ಡು. ಆಂಕೋಲದಲ್ಲಿ MP ನಾಡಕರ್ಣಿ ಮಾಡ್ತಾರ. ಆಂಕೋಲದಲ್ಲಿ MP ನಾಡಕರ್ಣಿ. ಕೇರಳದ ಮಲಬಾರ್ನಲ್ಲಿ ಕಲ್ಲಪ್ಪನ್ ಅನ್ನೋರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರ. ತಮಿಳುನಾಡಿನ ವೇದಾರಣ್ಯಂನಲ್ಲಿ ಶ್ರೀ ರಾಜಗೋಪಾಲಾಚಾರ್ಯ ಅವರು ಏನು ಮಾಡ್ತಾರ ಅಂತಂದ್ರ ದಂಡಿ ಸತ್ಯಾಗ್ರಹವನ್ನು ಅಂದ್ರೆ ಉಪ್ಪಿನ ಸತ್ಯಾಗ್ರಹವನ್ನು ಮಾಡ್ತಾರೆ. ಗಾಂಧೀಜಿಯವರ ಪ್ರಭಾವಕ್ಕೆ ಒಳಗಾಗಿ ಇವರೆಲ್ಲರೂ ಈ ಕಡೆ ಎಲ್ಲ ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿದವರು. ಈ ಉಪ್ಪಿನ ಸತ್ಯಾಗ್ರಹದ ಸಂದರ್ಭದಲ್ಲಿ ಗಾಂಧೀಜಿಯವರೊಂದು ಘೋಷಣೆ ಕೂಗ್ತಾರೆ. ಇತ್ತೀಚೆಗೆ ಘೋಷಣೆಗಳು ಕೂಡ ಬಹಳಷ್ಟು ಎಕ್ಸಾಮಲ್ಲಿ ಕ್ವಶನ್ ಬರ್ತಾ ಇದಾವ. ಉಪ್ಪು ಹಿಡಿದ ಮುಷ್ಟಿಯನ್ನು ಮುರಿದಾರ ಹೊರತು ಮುಷ್ಟಿಯನ್ನು ಬಿಡಬಾರದು ಅಂತೇಳಿ ಯಾರು ಘೋಷಣೆ ಕೂಗ್ತಾರೆ ಅಂದ್ರೆ ಗಾಂಧೀಜಿಯವರು ಘೋಷಣೆ ಕೂಗ್ತಾರೆ. ಹೌದಾ? ಗಾಂಧೀಜಿಯವರು ಘೋಷಣೆ ಕೂಗ್ತಾರ. ಆಗ ಮುಷ್ಟಿಯನ್ನು ಮುರಿದಾರ ಹೊರತು ಮುಷ್ಟಿಯನ್ನು ಬಿಡಬಾರದು ಅಂದ ತಕ್ಷಣ ನಮ್ಮ ಭಾರತೀಯರೆಲ್ಲರೂ ಮುಷ್ಟಿ ಹಿಡ್ಕೊಂಡು ನೆನಪರ್ ಬ್ರಿಟಿಷರಿಗೆ ಹೇಳ್ಬಿಡ್ತಾರೆ, ನೀವು ಏಟು ಬೇಕಾದಟ್ಟು ಹೊಡೀರಿ, ನಾವು ಮುಷ್ಟಿ ಬಿಡೋದಿಲ್ಲ ಅಂತ ನೆನಪರ್ ಹೇಳ್ತಾರೆ. ಆಗ ಮುಷ್ಟಿ ಬಿಡದೇ ಇರುವ ಕಾರಣಕ್ಕಾಗಿ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಭಾರತೀಯರ ತಲೆ ಮೇಲೆ ಏನಪ್ಪಾರ ಲಾಠಿ ಚಾರ್ಜ್ ಮಾಡ್ತಾರ. ಅದೇ ಸಂದರ್ಭದಲ್ಲಿ ಅಮೆರಿಕದ ಒಬ್ಬ ಪತ್ರಕರ್ತ ಬಂದಿರ್ತಾನೆ, ವೆಬ್ ಮಿಲ್ಲರ್ ಅಂತಕ್ಕಂಥ ವ್ಯಕ್ತಿ. ಈತ ಒಂದು ಘೋಷಣೆ ಕೂಗ್ತಾನೆ. ಏನು ಘೋಷಣೆ ಕೂಗ್ದ ಅಂತಂದ್ರೆ ಬ್ರಿಟಿಷರ ಲಾಠಿ ಏಟುಗಳಿಂದ ಭಾರತೀಯರ ತಲೆ ಬೂಡೆ ಬಿಚ್ಚಿ ರಕ್ತ ಚಿಮ್ಮಿದರೂ ಕೂಡ ಯಾವ ಭಾರತೀಯನು ಮಾತನಾಡಲಿಲ್ಲ, ಮರಳಿ ಕೈ ಎತ್ತಲಿಲ್ಲ. ಇಂಥ ತಲೆ ಹೊಡೆಯುವ ಕೆಲಸ ಭಾರತವಲ್ಲದೆ ಬೇರೆ ಯಾವ ರಾಷ್ಟ್ರದಲ್ಲಿ ಕಣ್ಣುಗಳು ಕಂಡಿಲ್ಲ, ಕಿವಿಗಳು ಕೇಳಿಲ್ಲ ಅಂತೇಳಿ ವೆಬ್ ಮಿಲ್ಲರ್ ಅಂತಕ್ಕಂಥ ವ್ಯಕ್ತಿ ಈ ರೀತಿ ಏನಪ್ಪರ ಘೋಷಣೆ ಮಾಡಿರ್ತಾನ್ರಿ. ಹೌದಾ? ಇದು ದಂಡಿ ಸತ್ಯಾಗ್ರಹದಲ್ಲೂ ಕೂಡ ಎಲ್ಲರನ್ನೂ ಕೂಡ ಏನಪ್ಪಾರ ಬಂಧಿಸ್ಬಿಡ್ತಾರೆ. ಯಾರಿಗೆ? ಗಾಂಧೀಜಿಯವ್ರಿಗೆ ಬಂಧಿಸ್ಬಿಡ್ತಾರೆ. ಅವರ ಸಂಘಟ ಇರ್ತಕ್ಕಂಥ ಅನುಯಾಯಿಗಳಿಗೆಲ್ಲ ಏನಪ್ಪಾರ ಬಂಧಿಸಿರ್ತಾರ ಅಂತ ಏನಪ್ಪಾರ ನಾವು ನೋಡ್ತೀವಿ. ಹೌದಾ? ಹಾಗಾದ್ರೆ ನೋಡ್ರಿ ಸಬರ್ಮತಿ ಎಲ್ಲಿ ಬರ್ತದ ಅಂದ್ರೆ ಈ ಭಾಗದಲ್ಲಿ ಸಬರ್ಮತಿ ಏನಪ್ಪಾರ ಬರ್ತದೆ. ಯಾಕ್ರಿ ಅದನ್ನು ಸಬರ್ಮತಿ ಅನ್ನುವ ಹೆಸರು ಯಾಕೆ ಬಂತು ಅಂತ ಕೇಳಿದ್ರ ಸಬರ್ಮತಿ ತೀರದಲ್ಲಿ ಇದಕ್ಕೆ ಮೊದಲಿನ ಹೆಸರೇನು, ಸಬರ್ಮತಿ ಆಶ್ರಮಕ್ಕಿರ್ತಕ್ಕಂಥ ಒಂದು ಹೆಸರು ಏನಿದೆ ಅಂತ ನೋಡ್ತಾ ಹೋದ್ರೆ ಸತ್ಯಾಗ್ರಹ ಆಶ್ರಮ. ಈ ಆಶ್ರಮ ನಿರ್ಮಾಣ ಮಾಡಿದವರು ಕೂಡ ಯಾರು ಅಂದ್ರೆ ಗಾಂಧೀಜಿಯವರೇ ನಿರ್ಮಾಣ ಮಾಡಿರ್ತಾರ. ಗಾಂಧೀಜಿಯವರು 1916ರಲ್ಲಿ ಈ ಒಂದು ಆಶ್ರಮ ನಿರ್ಮಾಣ ಮಾಡಿರ್ತಾರೆ. ಭಾರತದಿಂದ ಆಫ್ರಿಕಾದಿಂದ ಯಾವಾಗ ಭಾರತಕ್ಕೆ ಬರ್ತಾರೋ ಅವಾಗ ಆಶ್ರಮ ನಿರ್ಮಾಣ ಮಾಡ್ತಾರ. ಇದು ಆರಂಭದಲ್ಲಿ ಸತ್ಯಾಗ್ರಹ ಆಶ್ರಮ ಇತ್ತು, ನಂತರ ಸಬರ್ಮತಿ ನದಿ ತೀರದಲ್ಲಿರುವ ಕಾರಣಕ್ಕಾಗಿ ಇದು ಸಬರ್ಮತಿ ಆಶ್ರಮ ಅಂತಾನೆ ಪ್ರಸಿದ್ಧಿ ಆಯಿತು ಅಂತ ಏನಪ್ಪ ಅಂದ್ರೆ ನೋಡ್ತೀವಿ. ಇನ್ನು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಗಿದೆ ಎಲ್ಲಿ? ಹೌದಾ? ಬಂಗಾಳದ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಇದರ ಫಸ್ಟ್ ಡಿಸ್ಕಷನ್ ಆಗ್ತದೆ. ಯಾರು? ಎ.ಓ. ಹುಮಾ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಡಿಸ್ಕಷನ್ ಮಾಡಿ ಕಾಂಗ್ರೆಸ್ ಸ್ಥಾಪನೆ ಏನಪ್ಪಾರು ಮಾಡ್ತಾರ. ಅದರ ಪ್ರಥಮ ಸಭೆ ನಡೆದಿದ್ದು ಎಲ್ಲಿ ಅಂತಂದ್ರೆ ಮುಂಬೈ. ಹೌದಾ? ಮುಂಬೈನ ತೇಜ್ಪಾಲ್ ಸಂಸ್ಕೃತ ಕಾಲೇಜ್ ಒಂದರಲ್ಲಿ 1885ರಲ್ಲಿ ಪ್ರಥಮ ಸಭೆ ನಡೀತದ. ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ.
ಉಮೇಶ್ ಚಂದ್ರ ಬ್ಯಾನರ್ಜಿ ಅನ್ನೋರು ಇದರ ಅಧ್ಯಕ್ಷತೆ ಏನಪ್ಪ ವಹಿಸ್ಕೊಂಡಿರ್ತಾರ. ಎಲ್ಲಿ? ಮುಂಬೈ ಒಳಗೆ ಏನಪ್ಪ ನಡೆದಿರ್ತಕ್ಕಂಥ ಸಭೆ ಅಂತ ಏನಪ್ಪ ನೋಡ್ತೀವಿ, ಮುಂಬೈಯಲ್ಲಿ ನಡೆದಿರ್ತಕ್ಕಂಥ ಸಭೆ. ನೆಕ್ಸ್ಟ್ ಕ್ವಶನ್ ಯಾವ್ದದ ಅಂತ ಏನಪ್ಪ ನೋಡ್ತಾ ಹೋಗೋಣ. ನೋಡ್ರಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡವರು ಮೊದಲನೇ ಮಾಧವರಾವನ, ಎರಡನೇ ಮಾಧವರಾವನ, ಎರಡನೇ ಬಾಜಿರಾವನ, ಬಾಲಾಜಿ ಬಾಜಿರಾವನ ಅಂತ ಕೇಳಿದ್ರೆ ಹೌದಾ, ಬಾಲಾಜಿ ಬಾಜಿರಾವ್ ಏನು ಮಾಡೋರು ಅಂದ್ರೆ ಸಹಾಯಕ ಸೈನ್ಯ ಒಪ್ಪಿಕೊಂಡ